ನಮಸ್ಕಾರ, ಟಿವಿ ಟುಗೆ ಸ್ವಾಗತ. ಈ ಎಲ್ಲ ನಮ್ಮ ಸಮಾಜ ಸೇವಾ ಕಾರ್ಯಗಳ ಒಂದು ಇಂದಿನ ಶಕ್ತಿ ಯಾರು ಅಂತ ನೀವು ಕೇಳ್ಬೋದು. ಅದು ಬೇರೆ ಯಾರು ಅಲ್ಲ, ನಮ್ಮ ಜನಪ್ರಿಯ ಶಾಸಕರು, ಬಡವರ ಬಂಧು, ದೀನದಲಿತರ ಉದ್ಧಾರಕರು ಹಾಗೂ ಎಲ್ಲರಿಂದ ಒಂದೇ ತರ ಕಾಣುವಂತ ಸಮಾನತೆಯ ಸಾಹುಕಾರ ಬೊಮ್ಮನಹಳ್ಳಿಯ ಶಾಸಕರು. ಮುಂದಿನ ದಿನಗಳಲ್ಲಿ ಇನ್ನೂ ಅವರು ಸಚಿವರಾಗಬೇಕು ಅಂತ ಅಭಿಲಾಷೆ ಇಟ್ಕೊಂಡವರಲ್ಲಿ ನಾನು ಮೊದಲಿಗ. ಹಾಗಾಗಿ 4 ಬಾರಿ ಶಾಸಕರಾದಂತ ನಮ್ಮ ಸತೀಶ್ ರೆಡ್ಡಿ ಅವರ ಮಾರ್ಗದರ್ಶನ, ಅವರ ಹಿತವಚನ, ಅವರು ಯಾವಾಗಲೂ ಹೇಳುವಂತ ಮಾತನಾಡುವಂತ ಆ ಒಂದು ಪದಗಳೇ ನಮ್ಗೆ ಇನ್ಸ್ಪಿರೇಷನ್. ಅವ್ರು ಮಾಡ್ತಾ ಇರುವಂತ ಅಭಿವೃದ್ಧಿ ಕಾರ್ಯಗಳು, ಅವ್ರು ಮಾಡ್ತಾ ಇರುವಂತ ಬಡವರ ಸೇವೆ, ಅದನ್ನ ನೋಡಿ ನಾನು ಇನ್ಸ್ಪೈರ್ ಆಗಿ ಈ ಒಂದು ನಮ್ಮ ಅಳಿಲು ಸೇವೆಯನ್ನ ಈ ಒಂದು ಸಮಾಜಕ್ಕೆ ಮಾಡ್ತಾ ಇದ್ದೀವಿ. ನಮ್ಮ ಸತೀಶ್ ರೆಡ್ಡಿ ಅವರ ಕುಟುಂಬಕ್ಕೆ ಭಗವಂತ ಆಯುಷ, ಆರೋಗ್ಯ, ಅಧಿಕಾರ ಎಲ್ಲ ಕೊಟ್ಟು ಕಾಪಾಡ್ಲಿ. ನಾನು ಪ್ರಾರ್ಥನೆ ಮಾಡಿದ್ದೀನಿ. ಇವತ್ತು ಈ ಒಂದು ನೂತನ ದೇವಸ್ಥಾನದಲ್ಲಿ ಮೊದಲು ಅವರಿಗೆ ಎಲ್ಲ ಆಯುಷ, ಆರೋಗ್ಯ, ಅಧಿಕಾರ ಎಲ್ಲವನ್ನು ಕೊಟ್ಟು ಕಾಪಾಡ್ಲಪ್ಪ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ ಕಾಮನಹಳ್ಳಿ ಸರ್ಕಲ್ ಬಳಿಯ ಗೋಣಿಘಟ್ಟಪುರ ಗ್ರಾಮದಲ್ಲಿ ಇತ್ತೀಚೆಗೆ ಅದ್ಧೂರಿ ಧಾರ್ಮಿಕ ಕಾರ್ಯಕ್ರಮ ಜರುಗಿತು. ಸಮಾಜ ಸೇವಕರು ಹಾಗೂ ಗೋಕುಲ್ ಗ್ರೂಪ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಮಂಜುನಾಥ್ ಮತ್ತು ಉಪಾಧ್ಯಕ್ಷರಾದ ಮಂಜುನಾಥ್ ಅವರ ನೇತೃತ್ವದಲ್ಲಿ ನೂತನವಾಗಿ ನಿರ್ಮಿಸಲಾದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಸೀತಾಲಕ್ಷ್ಮಣ ರಾಮಚಂದ್ರ ಪರಿವಾರ ಸಮೇತ ನವಗ್ರಹ ಪ್ರತಿಷ್ಠಾಪನಾ ಮಹೋತ್ಸವವು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸಂಪನ್ನಗೊಂಡಿತು. ದಿವ್ಯ ಸಾನ್ನಿಧ್ಯ ಕಾರ್ಯಕ್ರಮಕ್ಕೆ ಮಹಾಂತ ಶಿವಾಚಾರ್ಯ ಸ್ವಾಮಿಗಳು ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಭಕ್ತಾದಿಗಳಿಗೆ ಆಶೀರ್ವಚನ ನೀಡಿದ ಶ್ರೀಗಳು, ದೇವಸ್ಥಾನ ನಿರ್ಮಾಣದ ಮೂಲಕ ಮಂಜುನಾಥ್ ಕುಟುಂಬವು ಉತ್ತಮ ಕೆಲಸ ಮಾಡಿದೆ. ಭಗವಂತನು ಅವರಿಗೆ ಆರೋಗ್ಯ, ನೆಮ್ಮದಿ ನೀಡಿ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡುವ ಶಕ್ತಿಯನ್ನು ನೀಡಲಿ ಎಂದು ಹಾರೈಸಿದರು. ಧಾರ್ಮಿಕ ವಿಧಿವಿಧಾನಗಳು, ದೇವರಿಗೆ ವಿಶೇಷ ಅಲಂಕಾರ, ಕುಂಭಾಭಿಷೇಕ, ಹೋಮ ಹವನ ಸೇರಿದಂತೆ ವಿವಿಧ ಧಾರ್ಮಿಕ ಪೂಜೆಗಳು ನಡೆದವು. ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡು ದೇವರ ದರ್ಶನ ಪಡೆದರು. ಸಮಾಜ ಸೇವೆ. ಮಂಜುನಾಥ್ ಮತ್ತು ಮಂಜುಳಾ ದಂಪತಿಯು ಬಡಜನರ ಅನುಕೂಲಕ್ಕಾಗಿ ಈ ದೇವಸ್ಥಾನದ ಆವರಣದಲ್ಲಿ ಉಚಿತ ಕಲ್ಯಾಣ ಮಂಟಪವನ್ನು ನಿರ್ಮಿಸಿ ಸಾರ್ವಜನಿಕರಿಗೆ ಸಮರ್ಪಿಸಿದ್ದಾರೆ. ಬಂದಂತಹ ಎಲ್ಲಾ ಭಕ್ತರಿಗೂ ದಾಸೋಹದ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ಧನ್ಯತಾ ಭಾವ. ಟ್ರಸ್ಟ್ನ ಅಧ್ಯಕ್ಷ ಮಂಜುನಾಥ್ ಮತ್ತು ಉಪಾಧ್ಯಕ್ಷೆ ಮಂಜುನಾಥ್ ಮಾತನಾಡಿ, ಭಗವಂತನು ನಾಡಿನ ಸಮಸ್ತ ಜನತೆಗೂ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ಕರುಣಿಸಲಿ ಎಂದು ಆಶಯ ವ್ಯಕ್ತಪಡಿಸಿದರು. ಒಟ್ಟಾರೆಯಾಗಿ ಈ ಕಾರ್ಯಕ್ರಮವು ಭಕ್ತಿ ಮತ್ತು ಸಮಾಜ ಸೇವೆಯ ಸುಂದರ ಸಂಗಮದಂತೆ ಭಾಸವಾಯಿತು. ನಿಮ್ಮ ಈ ಉತ್ತಮ ಕಾರ್ಯ ಹೀಗೆಯೇ ಮುಂದುವರಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮನ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ
ಪೂಜ್ಯರ ದರ್ಶನವೇ ಕೈಲಾಸದಲ್ಲಿ ಶಿವಕೃಪೆಯಂತೆ ಏಳ ಬೆಟ್ಟದ ಮೇಲೆ ವೆಂಕಟೇಶ್ವರ ಕಂಡಂತೆ ನಮ್ಮ ಮನೆಯಲ್ಲಿ ನಡೆದಾಡುವ ದೇವರನ್ನು ಕಂಡಿದೆ. ದಯವಿಟ್ಟು ಮಾತನಾಡಬೇಕು. ಮಾತುಕತೆ ಮಾಡಿ ನೋಟ ಹಾಗಾಗಿ ಇವತ್ತು ನಮ್ಮ ಈ ದೇವಸ್ಥಾನದಲ್ಲಿ ದೇವರ ಜೊತೆಗೆ ನಮ್ಮ ಪೂರ್ವಜರನ್ನು ಬೆಳೆಸಿ ದಯವಿಟ್ಟು ಯಾರನ್ನೂ ಅಷ್ಟೇ ಮಾತಾಡಬಾರದು. ಹೊರಗಡೆ ಹೋದರೆ ಲಕ್ಷ್ಮಣ ಮಾತಾಡಬಹುದು, ನಾಳೆ ಬಂದಾಗ ಲಕ್ಷ್ಮಣ ಗುಣಾತೀತ ವಿಭವಾಯ ಪರಾತ್ಮನೆ ವಿಭವಾಯ ಪರಾತ್ಮನೆ ವಾಯುಮಲಿಯನ್ನ ಬರುವಳಿಯ ವಾಯುಮಲಿ ವಿಜ್ಞಾನಿಯಾದರು ವಾಯುಮಲಿಯೊಳಗೆ ವಸ್ತು ಚೈತನ್ಯಾತ್ಮಕನಾದನು ಅಂತೇಳಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ಹಿರಿಯರಾದಂತ ಮೈಸೂರಲ್ಲಿ ಮಹಾಕಾಯ ಮಠ ಅಲ್ಲಿ ಒಂದಿದೆ, ಅಲ್ಲಿ ಮೆಡಿಸಿನ್ ಈಗ ಎಲ್ಲೂ ಇಲ್ಲ. ಆ ಒಂದು ಸ್ವಾಮಿಯ ಸೇವೆ ಮಾಡಿದ್ದು ನಮ್ಮ ಪೂರ್ವಜನ್ಮದ ಪುಣ್ಯ. ಹಾಗಾಗಿ ಇದರ ಜೊತೆಗೆ ಶ್ರೀರಾಮಚಂದ್ರ ಸೀತಾರಾಮ ಎಲ್ಲರೂ ಒಂದೇ ದೇವಸ್ಥಾನದಲ್ಲಿ ಆಸೀನರಾಗಿ ಇವತ್ತು ಸ್ವಾಮೀಜಿ ಬಂದು ಆಶೀರ್ವಾದ ಮಾಡಿದ್ದಾರೆ. संजोधातं प्रपद्यामे संजोधाय पंचाननातनुद्भूतान् पंचाक्षर मनपमान् पंचसूत्र कृतो वंदे पंचाचार्यं जगद्गुरुन्. ಸನಾತನ ಹಿಂದೂ ಧರ್ಮದಲ್ಲಿ ಇವೆಲ್ಲವೂ ಧಾರ್ಮಿಕ ವಿಧಿವಿಧಾನಗಳನ್ನ ನಮ್ಮ ಅರ್ಚಕರ
ನೇತೃತ್ವದಲ್ಲಿ ನಡ್ಕೊಂಡು ಬರ್ತಾ ಇರುವಂತದ್ದು ಇದು ಒಂದೇ ಜಾಗ ಅಂತಲ್ಲ, ಇಡೀ ದೇಶದಲ್ಲಿ ಈ ಒಂದು ಪರಂಪರೆಯನ್ನ ಮುಂದುವರಿಸಿಕೊಂಡು ಬರ್ತಾ ಇರುವಂತದ್ದು ಒಂದು ವಿಶೇಷ. ಆದ್ರೆ ಇವತ್ತು ಕಾಮನಹಳ್ಳಿ ಸರ್ಕಲ್ ನಲ್ಲಿ ವೀರಾಂಜನೇಯ ಸ್ವಾಮಿಯ ಪ್ರಾರಂಗಣದಲ್ಲಿ ಲಕ್ಷ್ಮಣ ಮತ್ತು ಶ್ರೀರಾಮಚಂದ್ರ ಪ್ರಭು ಮತ್ತು ಸೀತೆಯನ್ನ ಪ್ರತಿಷ್ಠಾಪನೆ ಮಾಡುವಂತ ಈ ಒಂದು ಶುಭ ಸಂದರ್ಭದಲ್ಲಿ ಹೆಚ್ಚಿಗೆ ಏನನ್ನೂ ಹೇಳಲಿಕ್ಕೆ ಬಯಸೋದಿಲ್ಲ. ಕಾರಣ ಇಷ್ಟೇ, ಎಲ್ಲ ಹಿಂದೂಗಳು ಹಿಂದೂ ಧರ್ಮವನ್ನ ಧರ್ಮೋ ರಕ್ಷತಿ ರಕ್ಷಿತ ಅಂತ ಏನ್ ಹೇಳ್ತಾರೆ, ಧರ್ಮವನ್ನ ನಾವು ರಕ್ಷಣೆ ಮಾಡ್ಕೊಂಡು ಬಂದ್ರೆ ಧರ್ಮ ನಮ್ಮನ್ನ ರಕ್ಷಣೆ ಮಾಡ್ತಿದೆ ಅನ್ನೋದಕ್ಕೆ ಇವತ್ತು ಮಂಜುನಾಥ್ ಅವರು ಮತ್ತು ದಂಪತಿಗಳು ಸಾಕ್ಷೀಭೂತರಾಗಿ ಇವತ್ತು ಈ ದೇವಾಲಯವನ್ನ ಸರ್ವತೋಮುಖ ಅಭಿವೃದ್ಧಿಯನ್ನ ಮಾಡ್ತಾ ಇರುವಂತದ್ದು ನಿಜಕ್ಕೂ ನಾವೆಲ್ಲರೂ ಸಂತೋಷ ಪಡುವಂತ ಒಂದು ಶುಭ ಸಂದರ್ಭ. ಬಟ್ ಈ ತಾಲೂಕಿನಲ್ಲಿ ಆನೇಕಲ್ ತಾಲೂಕಿನಲ್ಲಿ ಸುಮಾರು ದೇವಸ್ಥಾನಗಳ ಪ್ರತಿಷ್ಠಾಪನೆ, ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಬೆಳ್ಳಾವಿ ಸಂಸ್ಥಾನ ಮಠದ ಶ್ರೀಗಳು ಪಾಲ್ಗೊಂಡಿರುವಂತ ನಿದರ್ಶನಗಳು ಬಹಳಷ್ಟು ಇದ್ದಾವೆ. ಹಾಗಾಗಿ ನಾನು ಕಂಡಂತೆ ಆನೇಕಲ್ ತಾಲೂಕಿನಲ್ಲಾದಂತಹ ದೇವಸ್ಥಾನಗಳು ದೇವರ ಕೆಲಸಗಳ ಅಭಿವೃದ್ಧಿಯ ಕೆಲಸಗಳನ್ನ ಬಹುಶಃ ಯಾವ ತಾಲೂಕಿನಲ್ಲೂ ನಾನು ಗಮನಿಸಿಲ್ಲ. ಅಷ್ಟೊಂದು ಅಭಿವೃದ್ಧಿಯ ಕೆಲಸ ಈ ಭಾಗದ ಜನರು ಮಾಡ್ತಾ ಇರುವಂತದ್ದು ಶ್ರೇಯೋಭಿವೃದ್ಧಿ ಆಗ್ತಿರುತ್ತದೆ. ಇವತ್ತು ಈ ದೇಶಕ್ಕೆ ಈ ನಾಡಿಗೆ ಸನ್ಮಾನಗಳ ಉಂಟು ಮಾಡಲಿ ಅಂತೇಳಿ 3 ದಿನಗಳ ಕಾಲ ಸಂಕಲ್ಪ ಸಹಿತ ಇವತ್ತು ಅನೇಕ ಹೋಮಗಳನ್ನು ಮಾಡಿ ಇವತ್ತು ತಾಯಿ ಸೀತೆಯನ್ನ, ಶ್ರೀರಾಮಚಂದ್ರನ ಮತ್ತು ಲಕ್ಷ್ಮಣನ ಪ್ರತಿಷ್ಠಾಪನೆಯನ್ನ ಮಾಡಿ ಲೋಕಾರ್ಪಣೆಗೊಂಡಿರುವಂತದ್ದು ಒಂದು ವಿಶೇಷ ಅಂತೇಳಿ ನಾನು ಭಾವನೆ ಮಾಡ್ತೇನೆ. ಮಂಜುನಾಥ್ ಅವರು ಒಂದು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮಂಜುನಾಥ್ ಅವರು ಹೊಸ ಪರಿಚಯ ಆದ್ರೂ ಸಹ ಅವರ ಸೇವೆಯನ್ನ ಕೇಳಿ ನನಗೆ ನಿಜಕ್ಕೂ ಬಹಳ ಸಂತೋಷ ಆಯ್ತು. ಅನೇಕ ಜನರು ಅನೇಕ ಉದ್ದೇಶಗಳನ್ನು ಇಟ್ಕೊಂಡು ಸಮಾಜಕ್ಕೆ ಸೇವೆಯನ್ನ ಮಾಡುವಂತದ್ದನ್ನ ನಾನು ನೋಡಿದ್ದೇನೆ. ಆದ್ರೆ ನಿಸ್ವಾರ್ಥವಾಗಿ ಈ ಒಂದು ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇರುವಂತದ್ದು ಸಮಾಜದಲ್ಲಿ ಅವರನ್ನು ಕಂಡಾಗ ನನಗೆ ಆಶ್ಚರ್ಯ ಆಯ್ತು. ನಮ್ಮ ಶಾಸ್ತ್ರಗಳು ಸುಮಾರು ವರ್ಷಗಳಿಂದ ನಾನು ಅವರನ್ನ ಬಲ್ಲವಂತವನಾಗಿದ್ದೇನೆ. ಅವರ ಸೇವೆ ನಿಜಕ್ಕೂ ಪ್ರಾಮಾಣಿಕವಾದಂತಹ ಒಂದು ಸೇವೆ ಅಂತ ಏನು ಹೇಳಿದ್ರು ಅದು ಕೇಳಿ ನನಗೆ ಬಹಳ ಸಂತೋಷ ಆಗಿದೆ. ನಾನು ಮಂಜುನಾಥ್ ಅವರಿಗೆ ಒಂದು ಮಾತನ್ನ ಕೊಟ್ಟಿದ್ದೇನೆ, ನೀವು ನನ್ನನ್ನು ಹುಡುಕೊಂಡು ಬರೋದು ಬೇಡ, ಒಂದು ದೂರವಾಣಿ ಮಾಡಿ ನಾನು ನಿಮ್ಮ ಸೇವೆಯಲ್ಲಿ ಪಾಲ್ಗೊಳ್ತೇನೆ, ನಿಮ್ಮ ಎಲ್ಲ ಒಳ್ಳೆಯ ಕೆಲಸಗಳಲ್ಲಿ ನಾವು ಸಕ್ರಿಯವಾಗಿ ಪಾಲ್ಗೊಳ್ತೇನೆ ಅನ್ನೋ ಮಾತನ್ನ ಹೇಳಿದ್ದೇನೆ. ನಿಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಇವತ್ತು ಒಳ್ಳೇದಾಗ್ಲಿ. ಅನೇಕ ತಾಲೂಕಲ್ಲಿ ಶಿವಣ್ಣ ಅವರೆಲ್ಲ ಕೇಳಿದ್ವಿ, ಪ್ರಜಾವಾಣಿ ಶಿವಣ್ಣ ಅವರೆಲ್ಲ ಬಹಳ ಅತ್ಯಂತ ಆತ್ಮೀಯರು, ಪರಮ ಶಿಷ್ಯರು ಅವರು ಹೋದ್ರು. ಹಾಗಾಗಿ ನಿಮ್ಮೆಲ್ಲರಿಗೂ ಸನ್ಮಾನಗಳನ್ನು ಉಂಟು ಮಾಡ್ಲಿ ಅಂತೇಳಿ ನನ್ನ ಭಗವಂತ ಪ್ರಾರ್ಥನೆ. ಇದು ಗೋಣಿಘಟ್ಟಪುರ ಗ್ರಾಮ ಅಂತೇಳಿ ಕಾಮನಹಳ್ಳಿ ಸರ್ಕಲ್. ನಾನು ಮದುವೆ ಆಗಿರುವಂತ ನಮ್ಮ ಶ್ರೀಮತಿಯವರು ಹುಟ್ಟಿ ಬೆಳೆದಂತ ಒಂದು ಕುಗ್ರಾಮ ಗೋಣಿಘಟ್ಟಪುರ ಅಂತೇಳಿ. ಆನೇಕಲ್ ಕ್ಷೇತ್ರ, ಸರ್ಜಾಪುರ ಹೋಬಳಿ, ಗೋಣಿಘಟ್ಟಪುರ ಗ್ರಾಮದಲ್ಲಿ ಇದು ನಮ್ಮ ಮಾವನವರ ಜಮೀನು. ಅವ್ರೇನ್ ಮಾಡಿದ್ರು ಅಂದ್ರೆ ನಮ್ಮ ಮದುವೆಗಿಂತ ಮುಂಚೆ ಚಿಕ್ಕದಾಗಿ ಒಂದು 4 ಕಲ್ಲುಗಳನ್ನ ಹಾಕಿ ಚಪ್ರಿ ತರ ಹಾಕಿ ಒಂದು ಚಿಕ್ಕ ದೇವಸ್ಥಾನವನ್ನ ಮಾಡಿ ವಾರಕ್ಕೊಂದ್ಸರಿ ಪೂಜೆ ಮಾಡುವಂತ ಪದ್ಧತಿ ಇತ್ತು. ಅದಾದ್ಮೇಲೆ ನಮ್ಮ ಮದುವೆ ಆಯ್ತು. ನಮ್ಮ ಮದುವೆನ ಇಲ್ಲೇ ನಮ್ಮ ಮಾವ ಮಾಡಿಕೊಟ್ರು. ಅದಾದ್ಮೇಲೆ ನಾವೇನ್ ಮಾಡಿದ್ವಿ, ಸ್ವಲ್ಪ ನವಗ್ರಹಗಳು ಮಾಡಿ ಒಬ್ಬ ಅರ್ಚಕರನ್ನ ಇಟ್ಟು ವಾರಕ್ಕೊಂದ್ಸರಿ ಪೂಜೆ ಆಗೋ ತರ ಮಾಡಿದ್ವಿ. ಆಮೇಲೆ ನಮ್ಗೆ ದೈವ ಸಂಕಲ್ಪ ಆಗಿ ಈ ವೀರಾಂಜನೇಯ ದೇವಸ್ಥಾನವನ್ನ ಇನ್ನೂ ಉತ್ತಮವಾಗಿ ಇಲ್ಲಿ ಸುತ್ತಮುತ್ತ ಇರುವಂತ ಗೋಣಿಘಟ್ಟಪುರ ಆಗ್ಬೋದು, ನೆರಿಗೆ ಆಗ್ಬೋದು, ಕಾಮನಹಳ್ಳಿ ಆಗ್ಬೋದು, ಇನ್ನು ಸುತ್ತಮುತ್ತ ಕೂಗೂರು, ಈ ತರ ಎಲ್ಲ ಗ್ರಾಮಗಳಿಗೂ ಅಯ್ಯಪ್ಪನ ಸೇವೆ ಅಂದ್ರೆ ಅಯ್ಯಪ್ಪ ವೀರಾಂಜನೇಯನಾಗಿ ಅಭಯಾಂಜನೇಯನಾಗಿ ಎಲ್ಲರ ಕಷ್ಟಗಳನ್ನ ಪರಿಹಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನನಗೆ ಒಂದು ಅಯ್ಯಪ್ಪ ಪ್ರೇರಣೆ ಕೊಟ್ಟಾಗ ನಾವು ಒಂದು ಒಳ್ಳೆ ದಿನ ನೋಡಿ, ಒಂದು ಮುಹೂರ್ತ ನೋಡಿ, ಒಂದು ಗುದ್ಲಿ ಪೂಜೆನ ಮಾಡಿಸಿ ರಾಜಗೋಪುರ, ವಿಮಾನ ಗೋಪುರ, ಅದ್ರ ಜೊತೆಗೆ ಇವತ್ತು ವೀರಾಂಜನೇಯ ಸ್ವಾಮಿ ಜೊತೆಗೆ ಅಯ್ಯಗ್ರೀವರು, ಸೀತಾರಾಮ ಲಕ್ಷ್ಮಣ, ಈ ಎಲ್ಲಾ ದೇವರುಗಳ ಸಮೇತ ಜೊತೆಗೆ ನವಗ್ರಹಗಳನ್ನ ಸ್ಥಾಪನೆ ಮಾಡುವಂತ ಒಂದು ಭಗವಂತನ ಪ್ರೇರಣೆ ಆಯ್ತು. ಹಾಗಾಗಿ ನಮ್ಮ ಶ್ರೀಮತಿಯವರ ಅಭಿಲಾಷೆಯಂತೆ ಅವ್ರಿಗೊಂದು ಆಸೆ ಇತ್ತು, ಇಲ್ಲಿ ಒಂದು ದೊಡ್ಡ ದೇವಸ್ಥಾನ ಕಟ್ಟಬೇಕು, ಇಲ್ಲಿರುವಂತ ಎಲ್ಲ ಸಾವಿರಾರು ಭಕ್ತರಿಗೆ ಭಗವಂತ ಒಳ್ಳೇದ್ ಮಾಡ್ಬೇಕು ಅಂತ ಅವ್ರ ಮನಸ್ಸಲ್ಲಿತ್ತು. ಹಾಗಾಗಿ ಅವರ ಆಸೆ, ಅವರ ತಂದೆಯವರ ತಾಯಿಯವರ ಅಭಿಲಾಷೆ ಇವತ್ತು ಈಡೇರಿದಂಗ ಆಯ್ತು. ಯಾಕೆ ಅಂತಂದ್ರೆ ಇವತ್ತು ಇಲ್ಲಿ ಸಾವಿರಾರು ಜನ ಭಕ್ತರು ಬಂದು 3 ದಿನದಿಂದ ಅವರ ತಮ್ಮ ಸ್ವಇಚ್ಛೆಯಿಂದ ಬಂದು ಭಾಗವಹಿಸಿ ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸಿ
ಆ ತೀರ್ಥ ಪ್ರಸಾದವನ್ನ ಸ್ವೀಕರಿಸೋದ್ರ ಜೊತೆಗೆ ನಮ್ಮ ಸೋದರರಾದ ಎಲ್ಲರೂ ನಮ್ಮ ಸಂಬಂಧಿಕರು, ಇಲ್ಲಿರುವಂತ ನಮ್ಮ ಮಾವ ಅವರು, ನಮ್ಮ ಇವರ ಅಣ್ಣನ ಮಕ್ಕಳು, ಅಣ್ಣನ ಬೇರು ಎಲ್ಲ ಸೇರಿ ತುಂಬಾ ಸಹಕಾರ ಕೊಟ್ಟರು. ಹಾಗಾಗಿ ಇವತ್ತು ಆಮೇಲೆ ನಮ್ಮ ಜೊತೆಗೆ ನಮ್ಮ ಅಕ್ಕವರು, ಅವ್ರ ಮಕ್ಕಳು ಎಲ್ಲ ಬಂದಿದ್ದಾರೆ. ಇದು ಸ್ವಾಮೀಜಿನೂ ಭಾಗವಹಿಸಿ ಆಮೇಲೆ ಈ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ಕೆ ನಾವು ಸ್ವಾಮೀಜಿಯವರ ಕರಿಬೇಕು. ಯಾಕೆಂದ್ರೆ ಇಲ್ಲಿ ಬರುವಂತ ಜನಗಳಿಗೆ ಅವರ ಒಂದು ದಿವ್ಯ ದರ್ಶನ ಆಗ್ಬೇಕು, ಅವ್ರಿಗೊಂದು ಆಶೀರ್ವಾದನ ಕೊಡ್ಬೇಕು ಅಂತೇಳಿ ನನ್ನ ಮನಸ್ಸಿಗೆ ಅಂತಾಗ ನಾವಿಬ್ಬರು ಡಿಸೈಡ್ ಮಾಡಿ ಸ್ವಾಮೀಜಿಯನ್ನ ಕರೆದ್ವಿ. ಅವರೂ ಬಂದ್ರು. ಅವ್ರು ಬಂದ ಮೇಲೆ ಈ ಒಂದು ದೇವಸ್ಥಾನಕ್ಕೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಬಂದಂಗ ಆಯ್ತು. ಯಾಕೆಂದ್ರೆ ಎಲ್ರೂ ಅವರ ಆಶೀರ್ವಾದ ತಗೊಂಡ್ರು. ಹಾಗಾಗಿ ಇನ್ನು ಮುಂದೆ ಈ ಒಂದು ಕ್ಷೇತ್ರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ. ಇದು ನಮ್ಮ ಫ್ಯಾಮಿಲಿಯ ಒಂದು ಆಸೆ ಇತ್ತು. ಬಡವರಿಗೆ ಏನಾದ್ರೂ ಮಾಡ್ಬೇಕು, ಏನ್ ಮಾಡ್ಬೋದು ಅಂತ ಅಂದಾಗ ನಾವಿರುವಂತ ಜಾಗದಲ್ಲಿ ಬಡವರಿಗೆ ಸೇವೆ ಅಂದ್ರೆ ನಮ್ ಕೈಲಾದಷ್ಟು ಮಾಡ್ತೀವಿ. ಯಾಕೆಂದ್ರೆ ಅದೆಲ್ರಿಗೂ ಗೊತ್ತಿದೆ. ಮದುವೆ ಆದ್ರೆ 25,000, ಯಾರಾದ್ರೂ ತೊಂದರೆಗೀಡಾದ್ರೆ ಹಾಸ್ಪಿಟಲ್ ಖರ್ಚು, ವಯಸ್ಸಾದವರಿಗೆ ಮಾತ್ರೆ ಖರ್ಚಾಗ್ಬೋದು, ಹಾಸ್ಪಿಟಲ್ ಖರ್ಚಾಗ್ಬೋದು. ಇದ್ರ ಜೊತೆಗೆ ಯಾರಾದ್ರೂ ಇರೋದ್ರೆ 25,000 ಕೊಡುವಂತದ್ದು, ಮನೆ ಕಟ್ಟಕ್ಕೆ ಸಹಾಯ ಮಾಡುವಂತದ್ದು. ನಮ್ಮ ಕಂಪನಿಯ ಆನ್ಯುವಲ್ ಇನ್ಕಮ್ ಏನಿದೆ ಅದರಲ್ಲಿ 30% ಫರ್ ಇಯರ್ ನಾವು ಹಿಂಗೆ ಚಾರಿಟಿ, ಗೋಕುಲ್ ಚಾರಿಟಬಲ್ ಟ್ರಸ್ಟ್ ಅನ್ನು ಮಾಡ್ಕೊಂಡು ಆ ಮುಖಾಂತರ ನಾವು ಬಡವರ ಒಂದು ಸೇವೆಯನ್ನ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಇಲ್ಲೇನಾದ್ರೂ ಮಾಡ್ಬೇಕು, ಇಲ್ಲಿರುವಂತ ಜನಕ್ಕೆ ಏನಾದ್ರೂ ಬಡ ಜನರಿಗೆ ಉಪಯೋಗ ಆಗ್ಬೇಕು ಅಂತೇಳಿ ಇವತ್ತು ಒಂದು ಗೋಕುಲ್ ಪಾರ್ಟಿ ಹಾಲನ್ನ ಇಲ್ಲಿ ಬಡವರಿಗಾಗಿ ಉಚಿತ, ಇಲ್ಲಿ ಮದುವೆ ಮಾಡ್ಕೊಬಹುದು, ಸತ್ಯನಾರಾಯಣ ಪೂಜೆ ಮಾಡ್ಕೊಬಹುದು, ನೇಮಿಂಗ್ ಸೆರೆಮನಿ ಮಾಡ್ಕೊಬಹುದು, ಆಫ್ಸಾರಿ ಪ್ರೋಗ್ರಾಮ್ ಮಾಡ್ಕೊಬಹುದು. ಜೊತೆಗೆ ಏನಾದ್ರೂ ಗೆಟ್ ಟುಗೆದರ್ ಇದ್ರೂನು ದೇವರ ಒಂದು ಕೆಲಸಗಳನ್ನ ಮಾಡ್ಲಿ, ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ರಿಸೆಪ್ಷನ್ ಹಾಲು, ಒಂದು ಡೈನಿಂಗ್ ಹಾಲು ಮತ್ತೆ ಉಳ್ಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡಿದೀವಿ. ಹಾಗಾಗಿ ಇದರ ಉಪಯೋಗ ಈ ಸುತ್ತಮುತ್ತ ಇರುವಂತ ಗ್ರಾಮಸ್ಥರು ಪಡ್ಕೊಳ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಉಚಿತವಾಗಿ ಇರುತ್ತೆ. ನಾವು ವರ್ಷಕ್ಕೆ ಒಂದು 10 ಮದುವೆ ಫ್ರೀಯಾಗಿ ಮಾಡ್ಬೇಕು. ಅವ್ರಿಗೆ ಯಾವುದೇ ಖರ್ಚು ಇರಬಾರ್ದು. ಬಡವರಿಗೆ ಅವ್ರಿಗೆ ತಾಲಿ ಎಲ್ಲಾ ಸಮೇತ ಇನ್ನು ಮುಂದೆ ಉಚಿತವಾಗಿ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಆ ಭಗವಂತನ ಪ್ರೇರಣೆ ಮುಂದೆ ನಾವು ಮಾಡೇ ಮಾಡ್ತೀವಿ. ಏನಿವತ್ತು ವಿಜೃಂಭಣೆಯಿಂದ ನಡೀತಾ ಇದೆ, ಏನ್ ಹೇಳಕ್ ಇಷ್ಟಪಡ್ತೀರಿ? ನಮಸ್ಕಾರ, ನನ್ನ ಹೆಸರು ಮಂಜುಳಾ ಅಂತೇಳಿ. ನಾವು ಈ ಕಾರ್ಯಕ್ರಮನ ಇಷ್ಟೊಂದು ಚೆನ್ನಾಗಿ ಮಾಡ್ತೀವಿ ಅನ್ಕೊಂಡಿರ್ಲಿಲ್ಲ. 3 ದಿನದಿಂದಾನು ತುಂಬಾನೇ ನಾವು ಇಲ್ಲಿ ಪೂಜೆ ಪುನಸ್ಕಾರ, ಹೋಮ ಹವನ ಮತ್ತೆ ಜನಗಳು ಎಲ್ಲ ಬಂದು ತುಂಬಾ ಚೆನ್ನಾಗಿ ಮಾಡ್ತಿದ್ವಿ. ಆದ್ರೆ ಇದು ಒಂದ್ 25 ವರ್ಷಗಳಿಂದ ನಮ್ಮ ತಂದೆಯವರು ಕಟ್ಟಿದ್ದು ದೇವಸ್ಥಾನ. ಈಗ ನಾವು ಅದನ್ನ ತುಂಬಾ ಚೆನ್ನಾಗಿ ಮಾಡಿದೀವಿ. ಇದರಿಂದ ಇಲ್ಲಿ ಬರೋ ಜನಗಳಿಗೆ ಒಳ್ಳೇದಾಗ್ಲಿ, ಆ ಅಪ್ಪನ ಭಗವಂತನ ಆಶೀರ್ವಾದ ಎಲ್ಲಾರ್ಗು ಸಿಗಲಿ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ವಿಜೃಂಭಣೆ ಅಂತ ನಡೀತಾರೆ ಅಂತ ಕಾರ್ಯಕ್ರಮ ನಮ್ಮ ತಂಗಿ ಮತ್ತೆ ಅವರ ಪತಿಯವರು ಮಂಜುನಾಥ್ ಅವರು ಸೇರಿ ನಡೆಸ್ಕೊಡ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮಗಳು ಹಲವಾರು ನಡೆಸ್ಬೇಕಂತ ನಾವು ಅನ್ಕೊಳ್ತಾ ಇದೀವಿ. ಮತ್ತೆ ಇಲ್ಲಿ ಎಲ್ಲ ಧರ್ಮ ಕಾರ್ಯಗಳು ನಡೆದು ಉಚಿತವಾಗಿ ನಡಿಬೇಕಂತ ಕಾರ್ಯಕ್ರಮಗಳೆಲ್ಲ, ಯೋಜನೆಗಳೆಲ್ಲ ಇದೆ. ಅದೆಲ್ಲ ಎಲ್ಲ ತರವಾಗಿ ನಡಿಬೇಕಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮ ಸುಗಮವಾಗಿ ನಡೀಲಿಕ್ಕೆ ಪ್ರಾರ್ಥಿಸ್ತೀವಿ. ಈ ಕ್ಷೇತ್ರನ ನಮ್ಮ ತಾತನಾಗಿರುತ್ತ ಮುನಿರಪ್ಪನವರು ಫಸ್ಟ್ ಗುಡಿ ಕಟ್ಟಿದ್ರು. ಅದಾದ್ಮೇಲೆ ನಮ್ಮ ಅತ್ತೆ ಆಗಿರ್ತಕ್ಕಂಥ ಮಂಜುಳಾ ಮತ್ತು ಮಂಜುನಾಥ್ ಅವರು ಇದನ್ನ ಅಭಿವೃದ್ಧಿ ಮಾಡಿದ್ದಾರೆ. ಹಾಗೂ ನಮ್ಮ ಕುಟುಂಬದಿಂದ ಎಲ್ಲಾ ಕಾರ್ಯಗಳೆಲ್ಲ ನಡೆಯುತ್ತವೆ. ಎಲ್ಲಾರು ಬಂದಿದ್ದಕ್ಕೆ ಸ್ವಾಗತವನ್ನು ಬಯಸ್ತೇವೆ. ನಾವಿಲ್ಲೇ ಗೋಂಬಟ್ಪುರದಲ್ಲಿ ಇರೋದು. ನಾವು ಮುಂಚೆ ಬರ್ತಾ ಇದ್ವಿ, ಇವಾಗ ಅದು ಓಪನ್ ಆಗಿದೆ. ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಅದೇ ಮಂಜುನಾಥ್ ಮಂಜುಳಾ ಅವರು ತುಂಬಾ ಚೆನ್ನಾಗಿ ಮಾಡಿದ್ರೆ ನನ್ಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಯಾವಾಗ್ಲೂ ವಾರವಾರನೇ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಬಂದಾಗ ನಿಮ್ಗೆ ಏನಾದ್ರು ಅನ್ಕೊಂಡಿರೋದು ಏನಾದ್ರು ಆಗಿದ್ಯಾ? ಸತ್ಯ ಇದೆಯಾ? ಸತ್ಯ ಇದೆ ಇಲ್ಲಿ. ಅದೇ ಮುಂಚೆ ಮುಂದೆ ಗೊತ್ತಾಗುತ್ತೆ, ನಮ್ಗೂ ಬರ್ತಾ ಹೋಗ್ತಾ ಇತ್ತು ಗೊತ್ತಾಗುತ್ತೆ. ನಮ್ಗೆ ತುಂಬಾ ಖುಷಿ ಆಯ್ತು. ದೇವಸ್ಥಾನ ಇರೋದು ನಮ್ಗೆ ಅನುಕೂಲ ಆಯ್ತು. ದೇವಸ್ಥಾನ ಹತ್ರ ಆಯ್ತಲ್ಲ, ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋದಕ್ಕೆ ನಮ್ಗೆ ಸಂತೋಷ ಆಯ್ತು.
ನೂತನವಾಗಿ ನಿರ್ಮಿಸಿದ ಆಂಜನೇಯ ಸ್ವಾಮಿ ದೇವಸ್ಥಾನ ಮೊದಲಿನಿಂದಲೂ ಇದೆ. ಇದನ್ನು ನೂತನವಾಗಿ ತರಿಸ್ಕೊಟ್ಟಿರುವಂತ ಮಂಜುನಾಥ ಮತ್ತು ಮಂಜುಳಾಕ್ಕ ಅವ್ರಿಗೆ ಒಳ್ಳೇದಾಗ್ಲಿ. ಭಗವಂತ ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಆಗೋ ತರ ಮಾಡ್ಕೊಡ್ಲಿ. ತುಂಬಾ ಖುಷಿ ಆಯ್ತು ಇಲ್ಲಿ ದೇವಸ್ಥಾನ ಆಗಿರೋದಕ್ಕೆ. ಬೇರೆ ಕಡೆ ಎಲ್ಲ ಹೋದ್ರೆ ಲಕ್ಷಾಂತರ ರೂಪಾಯಿ ದುಡ್ಡಾಗುತ್ತೆ, ಬಡವರಿಗೆಲ್ಲ ಆಗೋದಿಲ್ಲ. ಅಂತದ್ರಲ್ಲಿ ಫ್ರೀ ಆಗಿ ಚೌಟ್ರಿ ಮಾಡ್ಕೊಟ್ಟಿದ್ದಾರೆ, ಒಳ್ಳೇದಾಗ್ಲಿ, ಖುಷಿ ಆಯ್ತು. ಮತ್ತೆ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ದಾರೆ, ತುಂಬಾ ಖುಷಿ ಆಯ್ತು. ಬೇರೆ ಕಡೆ ಎಲ್ಲ ಹೋಗ್ಬೇಕಾಗಿತ್ತು, ಗುಂಜೂರು ಆ ಕಡೆ ಎಲ್ಲ, ಮತ್ತೆ ಇಲ್ಲಿ ಹತ್ರ ಆಯ್ತು ನಮ್ಗೆ. ಮೊದ್ಲಿಂದಾನು ಬರ್ತಾ ಇದ್ವಿ, ಇವಾಗ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ, ಖುಷಿ ಆಯ್ತು.